ವಾಲ್ಮೀಕಿ ಬ್ಯಾನರ್ ಹಾಕುವ ಸಂಬಂಧ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮನೆ ಬಳಿ ನಡೆದ ಫೈರಿಂಗ್ ಕೇಸ್ನಲ್ಲಿ ಇಲ್ಲಿವರೆಗೆ 26 ಜನರನ್ನ ಬಂಧನ ಮಾಡಲಾಗಿದೆ. ಬಂಧಿತ ಆರೋಪಿಗಳನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಎಲ್ಲಾ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಈ ಕುರಿತ ಸ್ಟೋರಿ ನಿಮ್ಮ ಮುಂದೆ. ಬಳ್ಳಾರಿಯಲ್ಲಿ ಫೈರಿಂಗ್, ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿಗಳು. ನಾಲ್ವರು ಆರೋಪಿಗಳಿಂದ ಜಾಮೀನು ಅರ್ಜಿ ಸಲ್ಲಿಕೆ, ನಾಳೆ ವಿಚಾರಣೆ. ಬಳ್ಳಾರಿಯ ಗಾಲೆ ಜನಾರ್ದನ ರೆಡ್ಡಿ ಮನೆ ಸಮೀಪ ನಡೆದ ವಾಲ್ಮೀಕಿ ಬ್ಯಾನರ್ ಕಿರಿಕ್. ಆ ವೇಳೆ ನಡೆದ ಗಲಭೆಯಲ್ಲಿ ವ್ಯಕ್ತಿಯೊಬ್ಬನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೂಸ್ಪೇಟೆ ಪೊಲೀಸರಿಂದ ಇಲ್ಲಿಯವರೆಗೆ 26 ಜನರನ್ನ ಬಂಧನ ಮಾಡಲಾಗಿದೆ. ಬಂಧಿತರಲ್ಲಿ 12 ಆರೋಪಿಗಳು ಬಿಜೆಪಿ ಪಾರ್ಟಿಯವರಾದ್ರೆ 10 ಮಂದಿ ಕಾಂಗ್ರೆಸ್ನವರು, ಉಳಿದ 4 ಗನ್ಮೆನ್ಗಳಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ಸೆರೆಯಾಗಿದ್ದ ವಿಡಿಯೋಗಳ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಬ್ರೂಸ್ಪೇಟೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ 26 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರ ಪೈಕಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಸತೀಶ್ ರೆಡ್ಡಿಯ ಗನ್ಮೆನ್ ಗುರ್ಶರಣ್ ಸಿಂಗ್ ಕೊಲೆ ಆರೋಪಿಯಾಗಿದ್ದಾನೆ. ಆ ಎಲ್ಲ ಆರೋಪಿಗಳನ್ನ ಇಂದು ಬಳ್ಳಾರಿಯಿಂದ ಕರೆದುಕೊಂಡು ಬಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆ ವೇಳೆ ತನಿಖಾಧಿಕಾರಿ ನ್ಯಾಯಾಧೀಶರ ಮುಂದೆ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದು, ಆರೋಪಿಗಳ ವಿಚಾರಣೆ ತನಿಖೆ ಮುಗಿದಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಮನವಿ ಮಾಡಿದ್ರು. ಆ ವೇಳೆ ಆರೋಪಿಗಳ ಹಾಜರಾತಿ ತೆಗೆದುಕೊಂಡ ನ್ಯಾಯಾಧೀಶರು, ನಿಮ್ಮನ್ನ ಎಲ್ಲಿ ಬಂಧಿಸಿದ್ರು, ಬಂಧನದ ಮಾಹಿತಿ ಕುಟುಂಬಸ್ಥರಿಗೆ ನೀಡಿದ್ದಾರಾ ಅಂತ ಕೇಳಿದ್ರು. ವಿಚಾರಣೆ ವೇಳೆ ಆರೋಪಿಗಳ ಬಂಧನಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪ್ರಕ್ರಿಯೆ ಪಾಲಿಸದ ಹಿನ್ನೆಲೆ ತನಿಖಾಧಿಕಾರಿಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ರು. ಬಳಿಕ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿರೋ ಮಾಹಿತಿ ಪರಿಶೀಲಿಸಿದ ನ್ಯಾಯಾಧೀಶರು ಬಂಧಿತ 26 ಆರೋಪಿಗಳನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದೇ ವೇಳೆ 4 ಆರೋಪಿಗಳ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದು, ಆಕ್ಷೇಪಣೆ ಸಲ್ಲಿಸಲು ಸರ್ಕಾರಿ ವಕೀಲರಿಗೆ ಸೂಚಿಸಿದ ನ್ಯಾಯಾಧೀಶರು ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ಮತ್ತೊಂದೆಡೆ ಕೊಲೆ ಆರೋಪಿ ಗುರ್ಶರಣ್ ಸಿಂಗ್ನ ಪ್ರತ್ಯೇಕವಾಗಿ ಜಡ್ಜ್ ಮುಂದೆ ಹಾಜರುಪಡಿಸಿದ್ದು, ಯಾವಾಗ ಅರೆಸ್ಟ್ ಮಾಡಿದ್ರು, ಲೋಕಲ್ಲ ಅಥವಾ ಬೇರೆ ಊರ ಅಂತ ಕೇಳಿದ್ರು. ಆಗ ನಿನ್ನೆ ಬಂಧಿಸಿದ್ರು ಅಂತ ಹಿಂದಿಯಲ್ಲಿ ಗುರ್ಶರಣ್ ಸಿಂಗ್ ಉತ್ತರಿಸಿದ್ದು, ಗುರ್ಶರಣ್ ಸಿಂಗ್ ಪರ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿ ಗುರ್ಶರಣ್ ಸಿಂಗ್ ಅನ್ನು ಸಹ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.